ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಅಮ್ಮನ ಕೈ ರುಚಿಗೆ ಸ್ವಾಗತ. ಇವತ್ತು ಚಕ್ಕೆ ಲವಂಗದ ಪುಡಿ ಮಾಡೋದು ಹೆಂಗೆ ಅಂತ ವಿಡಿಯೋ ಮಾಡೋಣ ಅಂತ ಬಂದಿದ್ದೀನಿ. ಸಾಮಾನ್ಯವಾಗಿ ಊಟ ಮಾಡುವಾಗ ಚಕ್ಕೆ ಲವಂಗ ಬಾಯಿಗೆ ಸಿಕ್ಬಿಟ್ರೆ ಒಂಥರ ಆಗುತ್ತಲ್ವ, ಅದ್ರ ಬದಲು ಪುಡಿ ಮಾಡಿ ಇಟ್ಕೊಂಡ್ರೆ ಆ ಪುಡಿ ಮಾಡಿ ಇಟ್ಕೊಳ್ಳೋದು ಹೆಂಗೆ ಅಂತ ತೋರ್ಸೋಣ ಅಂತ ಬಂದಿದ್ದೀನಿ. ನಾನು ಪುಡಿ ಮಾಡಿ ಒಂದು ಸಾರಿ ಪುಡಿ ಮಾಡಿ ಇಟ್ಕೊಂಡ್ರೆ 1 ವರ್ಷ ಬಳಸ್ತೀನಿ. ನಾವು ಪುಡಿ ಮಾಡಿ ಇಟ್ಟಾಗ ಯಾವ ಥರ ಇರುತ್ತೋ ಕೊನೆಯವರೆಗೂ ಅದೇ ಥರ ಇರುತ್ತೆ. ಇವಾಗ ಪುಡಿ ಮಾಡೋದು ಹೆಂಗೆ ಅಂತ ತೋರಿಸ್ತೀನಿ. ನೋಡಿ ಇದಿಷ್ಟು ಲವಂಗ, ಇದು 3/4 ಕಪ್ ಲವಂಗ ಐತೆ. ಇದನ್ನು ಎಣ್ಣೆಲಿ 1 ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ನೀಟಾಗಿ ಚೆನ್ನಾಗಿ ದುಂಡಿಗೆ ಹುರ್ಕೊಳ್ಳೋ. ನೋಡಿ 1 ಸ್ಪೂನ್ ಎಣ್ಣೆ ಹಾಕ್ತೀನಿ. ಇದು ಹುರ್ಕೊಂಬಿಡೋಣ ಕ್ಲೀನಾಗಿ. ಲವಂಗ ಹೆಂಗೆ ಹುರಿಬೇಕು ಅಂದರೆ ಗುಂಡಿಗೆ ಚೆನ್ನಾಗಿ ಬರಬೇಕು, ಅದು ಚೆನ್ನಾಗಿ ಹುರಿಬೇಕು ಲವಂಗನ. ಇದು ಫ್ರೈ ಆಗಲಿ ಚೆನ್ನಾಗಿ. ಫ್ರೈ ಆದಮೇಲೆ ತೋರಿಸ್ತೀನಿ ಯಾವ ಥರ ಆಗಿದೆ ಅಂತ ಅಂದ್ಬಿಟ್ಟು. ಇನ್ನೊಂದು ಸ್ವಲ್ಪ ಹೊತ್ತು ಲವಂಗ ಗುಂಡಿಗಾಗುತ್ತೆ. ಆಲೆ ಪಟ್ ಅನ್ನೋಕ್ಕೆ ಶುರುವಾಗಿದೆ ನೋಡಿ. ಅದು ನೋಡಿ ಲವಂಗ ಎಲ್ಲ ಹುರಿದದ್ದು ರೆಡಿಯಾಗಿದೆ. ಇದನ್ನು ಒಂದು ತಟ್ಟೆಗೆ ಹಾಕೊಂಬಿಡೋಣ. ನೋಡಿ ಅದೇ ಬಟ್ಲಲ್ಲಿ 1 ಬಟ್ಲು ಚಕ್ಕೆಗೇನು ಜಾಸ್ತಿ ಎಣ್ಣೆ ಏನು ಬೇಕಾಗಿಲ್ಲ, ಸ್ವಲ್ಪ ಹಾಕಿ ಸಾಕು. ಈಗ ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಗಮ್ಮಂತ ಅನ್ನೋವರೆಗೂ. ಮೇಡಮ್ ಎಣ್ಣೆ ಹಾಕಿ ಹುರಿದ್ರೆ ಚಕ್ಕೆ ಲವಂಗ ಪುಡಿ ಮಾಡಿ ಇಟ್ಕೊಂಡ್ರೆ ಒಂಥರ ಆಗಲ್ವಾ ಅಂತ ನೀವು ಕೇಳ್ಬೋದು. ಅದು ಏನೂ ಆಗಲ್ಲ. ಚೆನ್ನಾಗಿ ಹುರಿದ್ಬಿಟ್ಟು ಪೂರ್ತಿ ತಣ್ಣಗಾದ ಮೇಲೆ ಅದು ಪುಡಿನ ಚೆನ್ನಾಗಿ ತಣ್ಣಗಾದ ಮೇಲೆ ಗಾಳಿ ಆಡದೇ ಇರೋ ಬಾಟ್ಲಿಗೆ ತುಂಬಿ ಇಟ್ಕೊಂಡ್ರೆ 6 ತಿಂಗಳೆಲ್ಲ 1 ವರ್ಷ ಇಟ್ಕೊಂಡ್ರೂ ಯಾವುದೇ ಕಾರಣಕ್ಕೂ ಅದು ನಾವು ಪುಡಿ ಮಾಡ್ದಂಗೆ ಹೆಂಗಿರುತ್ತೋ ರುಚಿ ಅದೇ ಥರ ಇರುತ್ತೆ ಕೊನೆವರೆಗೂ. ಅದು ನೋಡಿ ಚಕ್ಕೆನೂ ಹುರಿದಾಗಿದೆ. ಈಗ ಇದು ಪೂರ್ತಿ ತಣ್ಣಗಾಗಬೇಕು. ನೋಡಿ ಇದು ಲವಂಗ ಮತ್ತು ಚಕ್ಕೆ ಇದೆರಡು ಪೂರ್ತಿ ತಣ್ಣಗಾದ್ಮೇಲೆ ಇದು ಪುಡಿ ಮಾಡಿ ತೋರಿಸ್ತೀನಿ. ಇದು 6 ತಿಂಗಳ ಹಿಂದೆ ನಾನು ಪುಡಿ ಮಾಡ್ಕೊಂಡಿದ್ದು. ಇನ್ನು ಇಷ್ಟು ಇರೋದು ಪುಡಿ. ಅದಕ್ಕೆ ಏನಕ್ಕಾರ ಬೇಕಲ್ವ, ಅದಕ್ಕೆ ಪುಡಿ ಮಾಡ್ತಾಯಿದ್ದೇನೆ. ಅದು ಪುಡಿ ತಣ್ಣಗಾದ್ಮೇಲೆ ಪುಡಿ ಮಾಡಿಬಿಟ್ಟು ಹೆಂಗಾಗಿದೆ ಅಂತ ತೋರಿಸ್ತೀನಿ. ಚಕ್ಕೆ ಲವಂಗ ಪುಡಿ ರೆಡಿಯಾಗಿದೆ ನೋಡಿ. ಇದು 6 ತಿಂಗಳಿಟ್ಟರು ಏನೂ ಆಗಲ್ಲ, ಗಮ್ಮಂತ ಇದೆ ಇದು. ನಾನೇನು ಮಾಡ್ತೀನಿ, ಯಾವುದೇ ನಾನ್ ವೆಜ್ಗಾದ್ರೂ ಮಾಡಬೇಕಾದ್ರೆ ಇಷ್ಟು ಪುಡಿ ಹಾಕೋತೀನಿ. ಚಕ್ಕೆ ಲವಂಗ ಉಂಡೆ ಹಾಕೋ ಬದಲು ಇಷ್ಟು ಪುಡಿ ಹಾಕೊಂಡ್ರೆ ಸಾಕು. ಈಗ ನಾನು ಇದು ಮಾಡಿ ಇಟ್ಕೊಂಡಿರೋದ್ರಿಂದ ನನ್ನ ತಂಗಿದಿರು ಬಂದರೆ ನನಗೊಂದು ಸ್ವಲ್ಪ ಚಕ್ಕೆ ಲವಂಗ ಪುಡಿ ಕೊಡು ಅಂತ ಕೇಳ್ತಾರೆ. ನೀವು ಮಾಡಿ ಇಟ್ಕೊಂಡು ಬಳಸಿ ನೋಡಿ, ಅವಾಗ ನಿಮಗೆ ಗೊತ್ತಾಗುತ್ತೆ ನಾನು ಹೇಳಿದ್ದು. ಚಕ್ಕೆ ಲವಂಗ ಪುಡಿ ರೆಡಿ ಆಯಿತು. ಇದನ್ನು ಪೂರ್ತಿ ತಣ್ಣಗಾದ್ಮೇಲೆ ಗಾಳಿ ಆಡದೇ ಇರೋ ಒಂದು ಡಬ್ಬಿಗೆ ತುಂಬಿಟ್ಟು ಮುಚ್ಚಳ ಬಿಗ್ಗೆಗೆ ಕೆತ್ತಿಟ್ಕೊಂಡ್ರೆ ಸಾಕು.